ಎಲ್ಲಿಗೆ ಹೋಗ್ಬೇಕು ಪುಟ್ಟ? ಸರಿ ಹತ್ಕೊಳ್ಳಿಮ್ಮ, ಹುಷಾರಾಗಿ ಹತ್ಕೊಳ್ಳಿ. ನಾನು ಪೇಮೆಂಟನ್ನು ಹಾಕ್ಸ್ಕೊಂಡೆ ಗುರು, ಪಾರ್ಸಲ್ ಬಿಟ್ಟು ಬರ್ತಾಯಿದ್ದೀನಿ. ಅವ್ರು ಕೊಟ್ಟು ತಾನೇ ಬರಬೇಕು ನನಗೆ ಕವರ್ನ, ಅವ್ರು ಕೊಡ್ದಿರ ಬರ್ತಾಯಿದ್ದೀನಿ. ಯಾಕಾಶ್ ಈಗ ಎರಡಾದರೆ ತಗೊಂಡಿದ್ದೀನಿ, ಒಂದು ಊಬರಲ್ಲಿ ಇನ್ನೊಂದು ಪೋರ್ಟ್ರಲ್ಲಿ. ಊಬರಲ್ಲಿ ಬಂದುಬಿಟ್ಟು ಮಾರ್ನಾಯಕನಹಳ್ಳಿ ನಿಯರ್ ವಿದ್ಯಾನಗರ ಹತ್ರ ಬರುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಪೋರ್ಟರು ಯಲಹಂಕ ಹತ್ರ ನೆಹರು ನಗರ್ ಇದೆ. ಸೊ ಪರವಾಗಿಲ್ಲ, 28 ಕಿಲೋಮೀಟ್ರ್ ಬೆಂಗಳೂರು ಏರ್ಪೋರ್ಟ್ ರೋಡು ತಗೊಂಡೆ. ತಡಿ ಬ್ರೋ, ಸರಿ ಈಗ ಬೆಂಗಳೂರು ಏರ್ಪೋರ್ಟ್ ಅದೇ ರೂಟ್ಗೆ ಒಂದು ಆರ್ಡ್ರ್ ಆದರೆ ಬಂತು, ತಗೊಂಡಿದ್ದೀನಿ. ಸೊ ಕಸ್ಟಮರ್ ಹತ್ರ ಮಾತಾಡಿಕೊಂಡು ಸರಿ ಇದೊಂದು ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ. ಸೊ ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಹಲೋ ಸರ್, ರ್ಯಾಪಿಡೋ ಸರ್. ಓ रेडियस ब्लू है ना, रेडियस ब्लू कौन सा किधर पीछे? मेरा पीछे, आपका पीछे? मैं अपोजिट में खड़ी था. किधर? आप किधर है? हाँ वो एग्जिट गेट पे, एंट्री गेट पे. हाँ तुम्हारे आपका अपोजिट आ जाइए, हाथ ऊपर लगा दीजिए. इधर 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 तुम्हारे अपोजिट. हाँ ಸೊ ಕಸ್ಟಮರ್ ಇಲ್ಲಿದ್ದಾರೆ. ಇಲ್ಲಿ ನೋಡಿದ್ರೆ ಪ್ಯಾಸೆಂಜರ್ ಬುಕ್ ಮಾಡಿದ್ದಾರೆ. ಗೊತ್ತಿಲ್ಲ ಗುರು ಏನು ಮಾಡ್ತಾರೆ ಅಂತ. ಪ್ಯಾಸೆಂಜರೇ ಕೊಡ್ತಾರೋ ಪಾರ್ಸಲ್ಲೇ ಕೊಡ್ತಾರೋ. ಪಾರ್ಸಲ್ ಅಂದರೆ 28 ಕಿಲೋಮೀಟ್ರಿಗೆ ನಮಗೆ ಸಿಕ್ಕಾಪಟ್ಟೆ ಒಂದು ರೇಂಜಲ್ಲಿ ಬರ್ತಾಯಿತ್ತು. ನಿಯರ್ಲಿ ಒಂದು 400 ಬರ್ತಾಯಿತ್ತು. ನೋಡೋಣ, ಪ್ಯಾಸೆಂಜರ್ ಆದರೆ ಬೆಟರ್, ಐ ಥಿಂಕ್ ಬೆಟರ್, ಚೆನ್ನಾಗಿರುತ್ತೆ. ಪ್ಯಾಸೆಂಜರ್ ಅಂದರೆ ಪಾರ್ಸಲ್ ಕೊಟ್ಟರು ಚೆನ್ನಾಗಿರುತ್ತೆ, ಆದರೆ ಪಾರ್ಸಲ್ಗೆ ಅಂತ ಒಂದು ಪ್ರೈಸ್ ಇರುತ್ತಲ್ವ. ಸೊ ಫೈನಲಿ ಗಾಯ್ಸ್, ಬೆಂಗಳೂರಲ್ಲಿ ಮಾತ್ರ ಬೆಂಕಿ. ಏನಾದರೂ ಸ್ವಲ್ಪ ಒಂದು ಅರ್ಧ ಗಂಟೆ ನಮ್ಮ ಗುಂಡಿ ಮೇಲೆ ಇಟ್ಟು ಬಿಸಿಲಿಗೆ ಇಟ್ಟಿದ್ದೀವಿ ಅಂತಂದರೆ ಆಟೋಮೆಟಿಕ್ ಏನು ಆಮ್ಲೆಟ್ ಹೊಡೆದಾಕಿದ್ರು ಕೂಡ ಇಮ್ಮಿಡಿಯೇಟ್ ಆಮ್ಲೆಟ್ ಆಗುತ್ತೆ. ಅಷ್ಟೊಂದು ಬಿಸಿಲು ಬೆಂಗಳೂರಲ್ಲಾದರೆ ಹೊಡಿತಾ ಇದೆ. ಯಾರಾದರೂ ಹೊಸ್ದಾಗಿ ಬೆಂಗಳೂರಿಗೆ ಬರಬೇಕು ಅಂದ್ಕೊಳ್ಳೋರು ದಯವಿಟ್ಟು ಬರೋಕ್ಕೆ ಹೋಗಿಬಿಡಿ, ಮಳೆಗಾಲ ಸ್ಟಾರ್ಟ್ ಆಗಲಿ. ಈ ಬಿಸಿಲಲ್ಲಿ ಬಂದು ಒದ್ದಾಡೋದಕ್ಕಿಂತ ಹಳ್ಳಿ ಕಡೆ ಒಂದು ಹುಣಸೆ ಮರದ ಕೆಳಗಡೆ ಒಂದು ಟವಲ್ ಹಾಕ್ಕೊಂಡು ತಲೆ ಕೆಳಗಡೆ ಒಂದು ಸ್ವಲ್ಪ ಹುಲ್ಲು ಆ ಥರದ್ದು ಏನಾದರೂ ಒಂದು ಸ್ವಲ್ಪ ಹೈಟ್ಗೆ ಇಟ್ಕೊಂಡು ಒಳ್ಳೆ ನಿದ್ದೆ ಮಾಡ್ಬೋದು ಗುರು. ಈ ಬೆಂಗಳೂರಲ್ಲಿ ಬಂದು ನೆಮ್ಮದಿ ಇಲ್ದಿರೋ ಜೀವನ, ಕಷ್ಟಗಳ ಜೊತೆ ಚೆಲ್ಲಾಟ ಇವೆಲ್ಲ ಬೇಕಾ? ಸೊ ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ಆದಷ್ಟು ಬೆಂಗಳೂರಿಂದ ದೂರ ಇರಿ. ಬೆಂಗಳೂರಲ್ಲಿ ದುಡ್ಡಿದೆ, ನೆಮ್ಮದಿ ಇಲ್ಲ. ನಾವೇನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊತೀವಿ, ಆದರೆ ಏನೂ ನಡೆಯೋದೇ ಇಲ್ಲ. ಸೊ ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಹಾಂ ಭಯ, ರ್ಯಾಪಿಡೋ 83 किधर का है? चिकजाड़ा. भाई जाने का रास्ता में जाने का रास्ता में यलहंका के सामने एक पार्सल देना था. उधर एक आपका 2 मिनट लग जाएगा, ठीक है? हाँ 2 मिनट, इतना ही. नहीं ज़्यादा कुछ भी नहीं होता है, क्योंकि मुझे भी पता है ना. ಸೊ ಕಸ್ಟಮರ್ ಹತ್ರ ಆದರೆ ಮಾತಾಡ್ಕೊಂಡ್ವಿ. 3 ಸೆಕೆಂಡ್ ಇದೆ ಗುರು, ಲಾಸ್ಟ್ ಸೆಕೆಂಡಲ್ಲಿ ಜಂಪ್ ಆಗಿಬಿಟ್ಟು. ಸೊ ಎಲ್ಲೋ ಬಿದ್ದಾಗ ನಾವು ಆ್ಯಕ್ಚುಲಿ ನಾನು ಮಾಡಿರೋದು ರಾಂಗು, ನಿಲ್ಲಿಸ್ಬೇಕು. ಆದರೆ ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಗೊತ್ತಲ್ಲ, 1 ಸೆಕೆಂಡ್ ಲೇಟ್ ಆದರೆ 1 ಅವರ್ ಲೇಟ್ ಆದಂಗೆ, ಇಲ್ಲಾಂದರೆ ಟ್ರಾಫಿಕ್ ಕಮ್ಮಿ ಇದೆ ಅಂತಂದರೆ ಒಂದು ಅರ್ಧ ಗಂಟೆ ಲೇಟ್ ಆದಂಗೆ. ಸೊ ಮೊದಲನೇ ಡ್ರಾಪ್ ಹತ್ರ ಆದರೆ ಬಂದುಬಿಟ್ವಿ. ನೀವೇನಾ? ಪೇಮೆಂಟ್
ಆಯ್ತಾ ಸರ್ ಊಟ? ಹಾಂ 279 ಇದೆ. ಅಯ್ಯೋ ಸರ್ ಎಷ್ಟು ವೆಯ್ಟ್ ಇದೆ ಗೊತ್ತದು, ನೋಡಿ ಕೈ ಹೆಂಗಾಗ್ಬಿಟ್ಟಿದೆ. ಬೇಟ್ ಇರುತ್ತೆ, ನಾನು ಹೇಳಲ್ಲ, ಬೇಟ್ ಇರುತ್ತೆ, ಒಂದು 20 kg ಒಳಗಡೆ ಇರುತ್ತೆ. ಆನ್ಲೈನ್ ಇಲ್ವಾ? ये रहो जैसा कैसा लाने वाली सुनील भाई? भाई है मेरा। अच्छा गाड़ी एकदम झकास लग रही है कि कोई लड़की देखेगा तो पहले ही पसंद कर लेगा। 279 चलें 5 किलो भरवा लेता हूँ गैस। जा पहले नहाए धोई के आवा साहब, कहाँ जाता है? अब मंदिर जाऊँगा मैं, आ जाओगे थोड़ी देर में तो मैं जाऊँगा। ಫಸ್ಟ್ ಶಾಟ್ ಅಂತೂ ಡ್ರಾಪ್ ಮಾಡಿಬಿಟ್ಟೆ ಗುರು. ಇವಯ್ಯ ಅದೆಷ್ಟು ಲೇಟ್ ಮಾಡ್ದ ಅಂತಂದರೆ ನನ್ನ ಜೀವನದಲ್ಲಿ ಇಷ್ಟೊಂದು ನೆಗ್ಲೆಕ್ಟ್ ಮಾಡೋರನ್ನ ನಾನು ಇವತ್ತೇ ನೋಡಿದ್ದು. ಸೊ ಅದ್ರ ಪರವಾಗಿಲ್ಲ, ನಾವು ಯಾಕೆ ಸುಮ್ಮನೆ ಕೆಣ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಡ್ರಾಪ್ ಐತೆ ಮುಗೀತು. ಇನ್ನು ನೆಕ್ಸ್ಟು ಪ್ಯಾಸೆಂಜರ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಒಂದು 7 kilometers ಅದು ನಿಯರ್ಲಿ ವಿದ್ಯಾನಗರ ಹತ್ರ ಇದೆ ಡ್ರಾಪ್ ಆದರೆ. ಸೊ ಈಗ ನಿಯರ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಕಸ್ಟಮರ್ನ ಫಸ್ಟು ಡ್ರಾಪ್ ಮಾಡಿ ಅದಾದಮೇಲೆ ನಾನು ಈ ಪಾರ್ಸಲ್ನಾದರೆ ಎತ್ಕೊಂಡು ಹೋಗೋಣ. ಜಕ್ಕೂರಿಗೆ ಒಂದು ಡ್ರಾಪ್ ಮಾಡಿಕೊಂಡು ಬಂದಿದ್ದು 16 ಕಿಲೋಮೀಟ್ರ್ ಇತ್ತು. 16 ಕಿಲೋಮೀಟ್ರಿಗೆ 279 ರೂಪಾಯಿ ಕೊಟ್ಟಿದ್ದೆ ನೋಡಿ. 272 ಟೋಟಲ್ 400 372 ಇಲ್ಲ ಇನ್ನು ರಿಯಾ ಗಿಬ್ಸನು. ಇದು ನಮ್ಮ ಡಿವೈನ್ ಲೊಕೇಶನ್, ಇದೇ ಲೊಕೇಶನ್. 408 372. ಮಾಮೂಲಿ ನಿಮ್ದು 250 ಇತ್ತಲ್ಲ, ಸರಿ 50 ಪರ್ಸೆಂಟ್ ಬನ್ನಿ ಅಂತ ಹೇಳಿದ್ದು ನಾನು. ಎಷ್ಟು 408 ತೋರಿಸಿದೆಯಾ? 377 408 ಈ ಥರ ತೋರಿಸ್ತಿದೆ. ಒಂದು 2 ಆಪ್ಷನ್ ಇದೆ ಅದರಲ್ಲಿ. ನಂದು 256 ಎಷ್ಟೋ ಬಂದಿದ್ದಿತ್ತು. ಇದು ಪ್ಯಾಸೆಂಜರು ಸರ್, ಪ್ಯಾಸೆಂಜರ್ಗೂ ಪಾರ್ಸಲ್ಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಊಬರಲ್ಲೇ ತರಿಸೋದು ನಾನು. ಓಕೆ ಹಾಕಿದ್ದೀನಿ 350ನಾ? ಊಬರ್ ಇನ್ನೂ 100 ರೂಪಾಯಿ ಜಾಸ್ತಿ ಹಾಕಿದ್ದೀನಿ ಊಬರ್ಗೆ. ಅಟ್ಲೀಸ್ಟ್ ಪೋರ್ಟಲ್ ತೋರಿಸೋದು ಹಾಕಿ ಸರ್. ಇಲ್ಲಿಂದ ನಿಮಗೆ ಗೊತ್ತು, ಈ ಕಡೆ ಆರ್ಡ್ಗಳಂತೂ ಸಿಗೋದೇ ಇಲ್ಲ. ಇಲ್ಲಿಂದ ವಾಪಸ್ ತುಂಬ ಹೋಗಬೇಕು, ಚಾನ್ಸೇ ಇಲ್ಲ ಸರ್. ನಾನಿದೆ ಕಟ್ಗೆನಹಳ್ಳಿಯಲ್ಲಿ ಸ್ಟೇ. ಹಾಂ, ಯಾವ್ದು ಯೂಟ್ಯೂಬ್ ಚಾನಲ್? ಜೆ ಡಿ ಶ್ರೀನಾಥ್ ರೈಡರ್ ಅಂತ. ನಾವು ಇಲ್ಲೇ ಕಟ್ಗೆನಹಳ್ಳಿಯಲ್ಲೇ ಸ್ಟೇ ಮಾಡೋದು. ಈ ದೇವಸ್ಥಾನದ ಮುಂದೆ ಹೋಟೆಲ್ ಕೂಡ ಇಟ್ಟಿದ್ವಿ ಒಂದು 4 ವರ್ಷದ ಹಿಂದೆ. ಯಾವ್ದು ಹೇಳ್ರಿ? ಏನು ಹೋಟ್ಲ? ಹಾಂ, ಏನು ಹೋಟ್ಲು? ನಾರ್ಮಲ್ ಆಟೋಮೊಬೈಲ್ಸು, ವ್ಯಾನಲ್ಲಿ. ಹಾಂ, ಗೋಪ್ರೋ ಮಾಡು. ಹಾಂ, ಗೋಪ್ರೋ. ಎಷ್ಟು 38 40 28? ಎಲ್ಲ ಬಂಡಲ್ಲು 55 ಆಯಿತು. ಹ್ಞೂ, ಯಾವ್ದು ತೋರಿಸಿ ನಿಮ್ಮ ಚಾನಲ್ ಅದು? ಜೆ ಡಿ ಶ್ರೀನಾಥ್ ರೈಡರ್. ಹಾಂ, ಇನ್ಸ್ಟಾ ಯೂಟ್ಯೂಬ್ ಎರಡೂ ಇದೆ. ಇದೆ, ಬರ್ತೀರಾ ನಾಳೆ? ಒಳ್ಳೆ ಫಿಲ್ಟರ್ ಹಾಕ್ಬಿಟ್ಟು ಹಾಕ್ತೀನಿ ಬಿಡಿ. ನೋಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಳಿಸಿ ಅದು ಮೇಡಮ್. ಇದು ನಿಮ್ಮ ಫ್ರೆಂಡ್ಸಲ್ಲಿ ಇದ್ದಾರೆ? ಹಾಂ, ಅದರಲ್ಲೇ ದುಡ್ಡು ಇದರಲ್ಲಿ ಏನಿಲ್ಲ ಸರ್. ಇನ್ಸ್ಟಾಗ್ರಾಮಲ್ಲಿ ಏನು ಸಿಗಲ್ಲ, ಯೂಟ್ಯೂಬಲ್ಲಿ ನಡುವೆ ಡೌನ್ ಇದೆ. ಚಾಲೆಂಜ್ ಎಲ್ಲ ಮಾಡಿದ್ದೀರಾ? ಇಷ್ಟು ಕಿಲೋಮೀಟ್ರ್ ನಾನು ವಾಪಸ್ ಹೋಗ್ಬೇಕೀಗ. ಮತ್ತೆ ಎಲ್ಲಿಗೆ ಹೋಗ್ತೀರಲ್ಲ? ಈಗ 7 ಕಿಲೋಮೀಟರ್ ಯಲಹಂಕ. ಹಾಂ, ಕಟ್ಗೆನಹಳ್ಳಿ. ಅಲ್ಲಿ ಹೋದ್ರೇ ಅಲ್ಲಿಂದ ಏನಾದರೂ ನಮ್ಮ ಅದೃಷ್ಟ ಇದ್ದರೆ ಸಿಗ್ಬೋದು, ಇಲ್ಲಾಂತಂದರೆ ಯಲಹಂಕಗೆ ಹೋಗಬೇಕು. ಸರಿ, ಥ್ಯಾಂಕ್ ಯು, ಬಾಯ್. ಓಕೆ. ಹಾಂ, ಸೊ ಊಬರಲ್ಲಿ ಬಂದುಬಿಟ್ಟು ಯಾಕಪ್ಪ ಅಂತಂದರೆ ಅವರು ಲೈಕ್ ಪ್ಯಾಸೆಂಜರ್ ಬುಕ್ ಮಾಡಿದರು. ಸೊ ಅದಾದಮೇಲೆ ಹೇಳಿದೆ, ಸರ್ ಪೋರ್ಟ್ರಲ್ಲಿ ಎಷ್ಟು ಶೋ ಹೋಗುತ್ತೆ ಎಷ್ಟು ನೋಡಿ ಅಂತಂದ್ಬಿಟ್ಟು ಹೇಳಿದೆ. ಸೊ ಈಗ ಫೈನಲಿ ಅವರೇ ಬಂದು ಅವರೇ ಚೆಕ್ ಮಾಡಿ, ಸೊ ತದನಂತರ ನಮಗೆ ಪೇಮೆಂಟ್ ಆದರೆ ಹಾಕೋದಾಯಿತು. ಸೊ ಕೆಲವೊಂದು ಜನ ಇರ್ತಾರೆ,
ಅರ್ಥ ಮಾಡ್ಕೊಳ್ಳಲ್ಲ. ಕೆಲವೊಂದು ಜನ ಗೊತ್ತು ಕಷ್ಟ ಏನಪ್ಪ ಅಂತ, ಸೊ ಅವರು ಈಸಿಯಾಗಿ ಅರ್ಥ ಮಾಡ್ಕೊತಾರೆ. ಅರ್ಥ ಮಾಡ್ಕೊಳ್ಳೋರಿಗೆ ನಾವು ಏನು ಹೇಳ್ಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಸೊ ಕೆಲವೊಂದು ಜನಗೆ ಏನು ಮಾಡೋಕ್ಕಾಗಲ್ಲ, ಅದು ಏನಂತಾರೆ ವಿಧಿ ಅಂತಾರೆ, ಆ ಥರ ಇರುತ್ತದು. ಕಡೆ ನನಗೆ ರೂಟು ಗೊತ್ತು, ಆದರೆ ಲೊಕೇಶನ್ ಹಾಕ್ಕೊಂಡ್ರೆ 7 ಕಿಲೋಮೀಟ್ರ್ ತೋರಿಸ್ತಿದೆ. ನಾನು ಯಾಕೆ ಹೋಗಲಿ 7 ಕಿಲೋಮೀಟ್ರು, ನಾನು ಹಿಂಗೆ ಹೋಗ್ತೀನಿ 700 ಮೇಲೆ. ಗೂಗಲ್ಗೆ ಗುಣ ಹೊಡೆಯೋ ಕ್ಯಾರೆಕ್ಟ್ರು ನಮ್ಮದು ಗುರು ಅಕ್ಕಯ್ಯಮ್ಮನ ಬೆಟ್ಟ. ಆ್ಯಕ್ಚುಲಿ ಈ ರೋಡಲ್ಲಿ ನಾನು ಹೋಟೆಲ್ ಇಟ್ಟಿದ್ದೆ ಕಣ್ರಿ, ಹೋಟೆಲ್ ಇಟ್ಟಿದ್ದೆ ನಾನು. ಎಲ್ಲಪ್ಪ ಅಂತಂದರೆ ಬನ್ನಿ ನಿಮ್ಗೆ ತೋರಿಸ್ತೀನಿ. ಆ ಟೈಮಲ್ಲಿ ನನಗೆ ಬ್ಯಾಕ್ ಸಪೋರ್ಟ್ ಅಂತೂ ಯಾರೂ ಇರಲಿಲ್ಲ. ನನಗೆ ಕುಕ್ಕಿಂಗ್ ಮಾಡಬೇಕು, ಹೋಟೆಲ್ ಇಡಬೇಕು, ಒಂದು ಸ್ವಲ್ಪ ಬೆಳಿಬೇಕು ಅನ್ನೋ ಆಸೆ ತುಂಬ ಇತ್ತು. ಆದರೆ ನನಗೆ ಬ್ಯಾಕ್ ಸಪೋರ್ಟ್ ಅಂತೂ ಯಾರೂ ಇರಲಿಲ್ಲ. ಲೈಕ್ ನಾನೇನು ಅಂದ್ಕೊಂಡೆ, ಆ ಟೈಮಲ್ಲಿ ಕಷ್ಟಪಡೋರ ಹತ್ರ ಹೋಟೆಲ್ ಇಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿದೆ ಅಲ್ಲ ಹುಡುಗರು ಬರ್ತಿದ್ದಾರೆ ನೋಡಿ, ಆ ಪ್ಲೇಸಲ್ಲಿ ಆದರೆ ನಾನು ಹೋಟೆಲ್ ಇಟ್ಟಿದ್ದೆ. ಆದರೆ ಆಗ್ತಿತ್ತು ಒಂದು ಸ್ವಲ್ಪ 1500-2000 ಹಂಗೆ ಆಗ್ತಾಯಿತ್ತು. ಇದೇ ಪ್ಲೇಸಲ್ಲಿ ಇಟ್ಟಿದ್ದೆ ನೋಡಿ. ಆದರೆ ತುಂಬ ಜನ ಬಂದು ನಮಗೆ ಸಾಲ ತಗೊಂಡೋದವರೇ ಜಾಸ್ತಿ ಆಯಿತು. ಈ ಕಡೆ ಸಾಲ ಕೊಡು ಇಲ್ಲಿ ಕೆಲಸ ಮಾಡ್ತಾರೆ, ನಾವು ಇಲ್ಲೇ ಇರ್ತೀವಿ, ಸೊ ಮತ್ತೆ ಪೇ ಮಾಡ್ತೀನಿ, ಸೊ ಇವಾಗ ಕೊಡಿ ಅಂತಂದ್ಬಿಟ್ಟು ಯಾರೋ ಒಂದಿಬ್ಬರು ಬಂದುಬಿಟ್ಟು ಸುಮಾರು ಪಾರ್ಸಲ್ಗಳು ಎತ್ಕೊಂಡು ಹೋದರು. ಫೈನಲಿ ಲಾಸ್ಟು ಒಂದು ದಿನ ಫೋನ್ ಮಾಡಿ ಅವ್ರಿಗೆ, ಸರ್ ಈ ಥರ ನಾನು ತೊಗೊಂಡು ಬರಬೇಕು, ಮೆಟೀರಿಯಲ್ಸ್ ತೊಗೊಂಡು ಬರಬೇಕು, ಪೇಮೆಂಟ್ ಮಾಡಿ ಅಂತಂದರೆ ಇವಾಗ ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತಂದ್ಬಿಟ್ಟು ಕಾಲ ಕಳೆದು ಗುರು ಸುಮಾರು ಒಂದು 6 ತಿಂಗಳು ನೋಡಿದೆ, ಮತ್ತು ಹಾಕಲೇ ಇಲ್ಲ ಪೇಮೆಂಟು. ಸರಿ ಬಿಡು ಅಂತ ನಾನು ಸುಮ್ಮನೆ ಅದೇ. ಓಯ್ ಬ್ರೋ, ನಾನು ಈಗ ನೋಡ್ಕೊತಾ ಇದ್ದೀನಿ. ಹಲೋ ಬ್ರೋ, ಹೇಳಿ ಗುರು. ನಾನು ಪೇಮೆಂಟನ್ನು ಹಾಕ್ಸ್ಕೊಂಡೆ ಗುರು, ಪಾರ್ಸಲ್ ಬಿಟ್ಟು ಬರ್ತಾಯಿದ್ದೀನಿ. ಅವ್ರು ಕೊಟ್ಟು ತಾನೇ ಬರಬೇಕು ನನಗೆ ಕವರ್ನ, ಅವ್ರು ಕೊಡ್ದಿರ ಬರ್ತಾಯಿದ್ದೀನಿ. ಹಲೋ, ಹೌದು ಬರ್ತಾಯಿದ್ದೀನಿ ತಡೀರಿ. ನಾನು ಯಪ್ಪ ದೇವ್ರೆ ಬಂದೆ ತಡೀರಿ. ಮೊದಲೇ ರೈಡ್ಗಳು ಸಿಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ. ನನಗೆ ರಿಟರ್ನ್ ಮತ್ತೆ ಅವರು ಕಸ್ಟಮರ್ ಕಾಲ್ ಮಾಡೋದಂಗೆ ನನಗೂ ಗೊತ್ತಾಗಿಲ್ಲ. ಎತ್ಕೊಂಡು ನೋಡಿ ಪಾರ್ಸಲು ಹಿಂಗೆ ಐತೆ, ಎತ್ಕೊಂಡು ಬರ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಈ ಥರ ಆಗಿಬಿಟ್ರೆ ಹೆಂಗಪ್ಪ ಸಡನ್ನಾಗಿ. ಏನೋ ಇವಾಗಲೇ ನೋಡ್ಕೊಂಡ್ವಿ ಸರಿ ಹೋಯ್ತು. ಏನಾದರೂ ದೂರ ಹೋಗ್ಬಿಟ್ಟಿದ್ರೆ ಒಂದು 10-20 ಕಿಲೋಮೀಟ್ರ್ ಹೋಗ್ಬಿಟ್ಟು ಬೇರೆ ಯಾವುದಾದ್ರು ರೈಡ್ ಎತ್ಕೊಂಡು ಹೋಗ್ತಾಯಿದ್ರೆ ರಿಟರ್ನ್ ಬರೋದಕ್ಕೆ ಅವರಪ್ಪಲ್ಲ. ಯಪ್ಪ ದೇವ್ರೆ, ಈಗ ಅವ್ರ ಎಕ್ಸ್ಪ್ರೆಷನ್ ನೋಡಬೇಕು, ನೋಡೋಣ ಅವ್ರದ್ದು ಎಕ್ಸ್ಪ್ರೆಷನ್ನು. ನಿಮ್ಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದ್ರೆ ದಯವಿಟ್ಟು ಬೇಗ ಕಾಮೆಂಟ್ ಮಾಡಿಬಿಡಿ. ಯಪ್ಪ ದೇವ್ರೆ, ಈ ಥರ ಮಾಡಿಬಿಡೋದಾ? ಬನ್ನಿ ಮಾತಾಡ್ಕೊಂಡು ಓಕೆ, ಥ್ಯಾಂಕ್ ಯು. ದೇವ್ರೆ, ಈ ಥರ ಆಗೋದು ಗುರು. ನಾನು ನಾನು ಏನು ಅಂದ್ಕೊಂಡಿದ್ದೆ, ಪೇಮೆಂಟ್ ಹಾಕಿದಾರಲ್ಲ ಓಕೆ, ನಾವು ಏನೋ ಒಂದು ಚಾನಲ್ ಬಗ್ಗೆ ಮಾತಾಡಿಕೊಂಡು ಅವರು ಇನ್ನೇನು ನಿಮಗೆ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಅಮೌಂಟ್ ಚೆನ್ನಾಗಿ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಅಂದರೆ ನನಗೆ ಎಲ್ಲೋ ಸ್ವಲ್ಪ ಹರ್ಟ್ ಆಯಿತು. ಲೈಕ್ ಇದರಲ್ಲಿ ಏನೂ ಸಿಗ್ತಾನೆ ಇಲ್ವಲ್ಲಪ್ಪ, ಏನು ಹೇಳೋದು ಇವ್ರಿಗೆ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೆ. ಸರಿ ಆದರೆ ಆಯಿತು ಬಿಡು, ಏನಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು, ಇಲ್ಲ ಬ್ರದರ್ ಈ ಥರ ಏನಾದ್ರು ಪ್ರಮೋಷನ್ ಸಿಗಿದ್ರೆ ಪ್ರಮೋಷನ್ಸಲ್ಲಿ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಂತೂ ಇನ್ನು ಸರಿಯಾಗಿ ವೀಡಿಯೋಸೇ ಪೋಸ್ಟ್ ಮಾಡ್ತಾಯಿಲ್ಲ, ಅಮೌಂಟ್ ಎಲ್ಲಿಂದ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಇದೇ ಥರ ಮಾತಾಡಿಕೊಂಡು ಗುರು ಆ ಪಾರ್ಸಲ್ ಕೊಡೋದನ್ನೇ ಮರ್ತು ಬಿಟ್ಟಿದ್ದೀನಿ. ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಮಾತ್ರ ನಾನು ಮರ್ತಿಲ್ಲ, ಕೊಡೋದು ಮಾತ್ರ ಮರ್ತು ಬಂದಿದ್ದೀನಿ ನೋಡಿ. ಶಬಾಷ್ ನೋಡಿ, ನಮ್ಗೆ ನಾವು ಶಬಾಷ್ ಮಾಡ್ಕೋಬೇಕು, ಯಾಕಂದರೆ ಅವಾಗ ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಲ್ಲ ಅದಕ್ಕೆ. ಸೊ ರ್ಯಾಪಿಡೋ ಸೈಲೆಂಟ್ ಇದೆ,
ಪೋರ್ಟರು ಸೈಲೆಂಟ್ ಇದೆ. ಸರಿ, ಊಬರ್ ಆದರೂ ಆನ್ ಮಾಡೋಣ. ಇನ್ನು ನಮ್ಮ ಏರಿಯಾಗೆ ಏನಾದರೂ ಹೆಜ್ಜೆ ಇಟ್ಟಿದ್ದೀನಿ ಅಂತಂದರೆ ಐ ಸ್ವೇರ್ ನನಗೆ ಗೊತ್ತಿರೋ ಪ್ರಕಾರ ಡ್ಯೂಟಿ ಅಂತೂ ನಾನು ಮಾಡಲ್ಲ. ಅದೇನೋ ಮನೆಗೆ ಹೋಗಿದ್ದೀವಿ ಅಂತಂದರೆ ಆಕರ್ಷಣೆ ಅದು ಹೇಳೋದು ಬಿಡುತ್ತೆ ಗುರು. ಸೊ ಆದರೆ ನಮ್ಮ ಚಾಲೆಂಜು ಇಷ್ಟೇ ಅಲ್ಲ. ಈಗ ಟೈಮ್ ನೋಡಿದ್ರೆ 4 o'clock ಆಗಿದೆ. 4 o'clock ಊಬರಲ್ಲಿ ಒಂದು ಫ್ಲೈನ್ ರೈಡ್ ಇದು 400 ಊಬರಲ್ಲಿ. ರ್ಯಾಪಿಡೋದಲ್ಲಿ ಬಂದುಬಿಟ್ಟು 729 ರ್ಯಾಪಿಡೋದಲ್ಲಾಗಿದೆ. ಇನ್ನು ಪೋರ್ಟ್ರಲ್ಲಿ ಬಂದು ನಮಗೆ 1130 ಆಗಿದೆ. ಸೊ 1130 ಪ್ಲಸ್ 730 1130 ಎಷ್ಟಾಯಿತು ಅಂತಂದರೆ 1160 ಪ್ಲಸ್ 700 1860 ಆಯಿತು. 1860 ಪ್ಲಸ್ ಒಂದು 400 2260 ಆಗಿದೆ ನೋಡ್ರಿ. ಹೆಂಗಪ್ಪ ಆಯಿತು ಇಷ್ಟೊಂದು ಅಂತಂದರೆ ಒಂದು 3 ಆರ್ಡ್ರ್ ಎತ್ಕೊಂಡು ಬಂದಿದ್ದೆ. ಒಂದು ಪೋರ್ಟ್ರಲ್ಲಿ ಯಲಹಂಕಗೆ ಜಕ್ಕೂರ್ ಹತ್ರ, ಇನ್ನೊಂದು ರ್ಯಾಪಿಡೋದಲ್ಲಿ ಈ ಸದಳ್ಳಿ ರೋಡು ಬೆಂಗಳೂರು ಏರ್ಪೋರ್ಟ್ ರೋಡಲ್ಲಿ ಅಲ್ಲಿಯೇ ಒಂದು ತಗೊಂಡಿದ್ದೆ. ಅದು ಬಂದುಬಿಟ್ಟು ನನಗೆ ಎಷ್ಟು ಬಂದಿತ್ತಪ್ಪ ಅಂತಂದರೆ 379 ರೂಪೀಸ್ ಅದಾಗಿತ್ತು. ಸೊ ಅದಾದಮೇಲೆ ಮತ್ತೆ ಇಲ್ಲಿಗೆ ಊಬರಲ್ಲಿ ಒಂದು ತಗೊಂಡಿದ್ದೆ ಪಾರ್ಸಲ್ ಆರ್ಡ್ರು. ಸೊ ಈ ಆರ್ಡ್ರ್ ಬಂದುಬಿಟ್ಟು ನನಗೆ 400 ರೂಪೀಸ್ ಮಾಡಿದ್ರು. ಲೈಕ್ ಅವರು ಪ್ಯಾಸೆಂಜರ್ ಬುಕ್ ಮಾಡಿದ್ರು, ನಾವು ಪಾರ್ಸಲ್ ತೊಗೊಂಡು ಬರ್ತಿದ್ದೀವಲ್ಲ. ಸೊ ಪಾರ್ಸಲಲ್ಲಿ ಎಷ್ಟು ಶೋ ಆಗುತ್ತೆ ಅಷ್ಟೇ ಪೇ ಮಾಡಿ ಅಂತ ಅಂದ್ಬಿಟ್ಟು ಅದೇ ನಾನು ಅಂದರೆ ಹೇಳಿದ್ದೆ. ಸೊ ಟೋಟಲಾಗಿ ಈಗ 2200 ರೂಪಾಯಿ ಆಗಿದೆ. ಸೊ ಇನ್ನು ರೈಡ್ ಕಂಪ್ಲೀಟ್ ನಾನು ನಮ್ಮ ಏರಿಯಾಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡೋ ತನಕ ನೋಡ್ತೀನಿ. ನಮ್ಮ ಏರಿಯಾಗೆ ಹೋಗ್ಬಿಟ್ಟು ಊಟ ಮಾಡಿ ಆದಮೇಲೆ ಕೂಡ ಏನಾದರೂ ರೈಡ್ಗಳು ಬಂದಿಲ್ಲ ಅಂತಂದರೆ ನಾನಂತೂ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಪುಟ್ಟ? ಸರಿ ಹತ್ಕೊಳ್ಳಿಮ್ಮ, ಹುಷಾರಾಗಿ ಹತ್ಕೊಳ್ಳಿ. ಹುಷಾರು. ಬ್ಯಾಗ್ ಕೊಡಿ ಒಂದಿಲ್ಲಿ, ಆಗುತ್ತಾ? ಸೊ ಇವತ್ತೇನಾದರೂ ಪೊಲೀಸವ್ರನ್ನ ಏನೋ ನಾನು ನೋಡಿಬಿಟ್ರೆ ತಗೊಂಡು ಒಳಗೆ ಆಗಿಬಿಡ್ತಾರಲ್ಲಮ್ಮ. ಪೊಲೀಸ್ ಏನಾದರೂ ನನ್ನ ಹಿಡ್ಕೊಂಡ್ರೆ ಈಗ ಡಬಲ್ ಹೋಗೋಬೋದು, ತ್ರಿಬಲ್ ರೈಡಿಂಗ್ ಹೋದ್ರೇ ಹಿಡ್ಕೊಂತಾರೆ. ಇವಾಗ ನೀವೇ ತ್ರಿಬಲ್ ಇದ್ದೀರ, ನಾನೊಂದು 4. हाँ अभी पुलिस पकड़ गया तो बहुत अच्छा हो जाएगा मेरा। कोई तो खास देना पड़ेगा। हाँ छोटा मोटा कुछ भी नहीं लेता है वो, 1000 रुपये। बस बड़े आदमी को पकड़ता है कि छोटा आदमी को पकड़ता है? सब लोगों को पकड़ता है वो। रो डालेंगे बस, रो डालेंगे। नहीं परवाह नहीं, आ जाइए इधर, कोई पुलिस नहीं रहेगा। मुझे पता है, पूरा रास्ता पता है मुझे। यही घर में रुक जाएंगे। अच्छा पुलिस आएगा तो उनको जाने देंगे फिर बाद में। अच्छा, बहुत टैलेंटेड है आप लोग। हाँ हाँ बहुत टैलेंटेड है आप लोग। हाँ ಸಿ ಪೊಲೀಸ್ ಬಂದಿದ್ದಾರೆ ಅಂತಂದರೆ ಇದೇ ಮನೆಯಲ್ಲಿ ಎದ್ಬಿಡೋದು, ಆಮೇಲೆ ಹೋಗ್ತಾ ಇರೋದು. ಸೂಪರ್ ಸೂಪರ್ ಸೂಪರ್. आप कौन सा क्लास में पढ़ रहे हो? 6, 3, 8। 6 कौन है, 3 कौन है, 8 कौन है? 6 में हूँ, ये लास्ट वाला 8। अच्छा यार, देखने के लिए छोटा छोटा दिखता है, इतना बड़ा एजुकेशन कर रहे हैं आप इतना जल्दी? हाँ देखने के लिए छोटा बच्चे तरह दिख रहे हैं आप लोग। हम क्योंकि सबसे पहले ही गाँव में पढ़ रहे थे ना, इसीलिए बच्चे से ही पढ़ रहे थे। अच्छा अंकल इधर ही क्या, इलेना? अब हम मेरे ना देख लिया ये। थैंक्स अंकल। थैंक्स अंकल। ಥ್ಯಾಂಕ್ ಯು, ಬಾಯ್ 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 ಬಾಯ್. ಚಿಕ್ಕ ಮಕ್ಕಳ ಥರ ಕಾಣಿಸ್ತಾರೆ ಗುರು. ಒಬ್ಬರು 6th ಅಂತೆ, ಇನ್ನೊಬ್ರು 8th ಅಂತೆ. ವಾ